ಮೊದಲು ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡಿರುವ ತಂಡವದು ಮಾರ್ಕೆಟ್ ರೆನೆಗೇಡ್ಸ್. ದಂಡುಗಾರರಾಗಿ ಕಾಕಾ ಬಾಯ್ಸ್ ತಂಡದ ಪರವಾಗಿ ದಾಂಡಿಗರ ಆಗಮನವಾಗಿದೆ. ಆಡುವ ತುದಿಯಲ್ಲಿ ಅಲ್ತಾಫ್ ಹಾಗೂ ಆಡದ ತುದಿಯಲ್ಲಿ ಇನ್ನೋರ್ವ ಅಲ್ತಾಫ್ ವಾಲ್ಪಾಡಿ. ಅಲ್ತಾಫ್ ದ್ವಯರು ಎರಡು ಅಲ್ತಾಫ್ ನಾಮಧೇಯದ ದಂಡುಗಾರರು. ಇರುವರು ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ವೀಕ್ಷಕರ ನೆಚ್ಚಿನ ದಂಡುಗಾರರು. ಆದಷ್ಟು ಬೇಗನೆ ಪಂದ್ಯವನ್ನು ಮುಂದುವರಿಸಿ, ಇನ್ನೂ ಕೂಡ ಹಲವಾರು ಪಂದ್ಯಗಳು ಸಾಗಿ ಬರಬೇಕಾಗಿದೆ. ಸಮಯ ಈಗಾಗಲೇ ಮೀರಿದೆ, ಗಮನಿಸಿ. ಎರಡೂ ತಂಡಗಳು ಹಾಗೂ ಎರಡೂ ತಂಡದ ವ್ಯವಸ್ಥಾಪಕರೇ ಗಮನಿಸಿ, ನಮ್ಮೊಂದಿಗೆ ಸರಿಯಾದ ಸಮಯದಲ್ಲಿ ಪಂದ್ಯವನ್ನು ಮುಗಿಸಿಕೊಡುವರೆ ನಮ್ಮ ದಾರಿಯಲ್ಲಿ ತಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ. ಮುಂದುವರಿದು ಪ್ರಥಮ ಓವರನ್ನು ಚೆಂಡನ್ನು ಕೈಗೆತ್ತಿಕೊಂಡು ಹ್ಯಾರಿಸ್ ಪ್ರಥಮ ಚೆಂಡಿಗಾಗಿ ಮಂಗಳೂರು ಪರಿಸರದಿಂದ ಈ ಭಾಗಕ್ಕೆ ಆಗಮಿಸಿ ಮಾರ್ಕೆಟ್ ರೆನೆಗೇಡ್ಸ್ ತಂಡವನ್ನು ಪ್ರತಿನಿಧಿಸಿ ಪ್ರಥಮ ಓವರ್ನ ಪ್ರಥಮ ಚೆಂಡಿಗಾಗಿ ಆಡುವ ತುದಿಯಲ್ಲಿ ಎಡಗೈ ಆಟಗಾರ ಅಲ್ತಾಫ್ ದಂಡನ ನೆಲಕ್ಕೆ ಬಡಿಯುತ್ತಾ ಪ್ರಥಮ ಚೆಂಡನ್ನೆದುರಿಸಲು ತೀರ್ಪುಗಾರರನ್ನು ಬಿಡುತ್ತಾ ಹ್ಯಾರಿಸ್ ನೆಲಕ್ಕೆ ಬಡಿಯುತ್ತಾ ಪ್ರಥಮ ಚೆಂಡು ತಿರುಗಿದ್ರು ಅಲ್ತಾಫ್. ಅದ್ಭುತವಾದ ಕ್ಷೇತ್ರ ಪಾಲನೆ ಇದು. ಚುರುಕಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ದೇ ಆದಲ್ಲಿ ಇಲ್ಲಿ ಓಟಗಳನ್ನು ನಿಯಂತ್ರಿಸಿದ್ರು, ಇಲ್ಲದಿದ್ದಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇತ್ತು. ಸೊಗಸಾದ ಕ್ಷೇತ್ರ ಪಾಲನೆ. ಪ್ರಥಮ ಚೆಂಡಿಗೆ ಒಂಟಿ ಓಟ ಬಂದಿದೆ, ಓಟದ ಖಾತೆಯನ್ನು ಆರಂಭಗೊಳಿಸಿದೆ ಮಾರ್ಕೆಟ್ ರೆನೆಗೇಡ್ಸ್ ವಿರುದ್ಧವಾಗಿ ಕಾಕಾ ಬಾಯ್ಸ್. ಈ ಬಾರಿ ಆಡುವ ತುದಿಯಲ್ಲಿದ್ದಾರೆ ಅಲ್ತಾಫ್ ವಾಲ್ಪಾಡಿ, ಅದ್ಭುತ ಆಟಗಾರ. ದ್ವಿತೀಯ ಚೆಂಡಿಗಾಗಿ ಹ್ಯಾರಿಸ್ ಸೊಗಸಾದ ಚೆಂಡು, ಉತ್ತಮ ಚೆಂಡಿಗೆ ಸರಿಯಾದ ಉತ್ತರ. ನಿಧಾನಗತಿಯಾಗಿ ದಂಡನ್ನು ಬೀಸಿ ಒಂಟಿ ಓಟವನ್ನು ಗಳಿಸಿದ್ರು. ಆ ಒಂದು ಎಸೆತ ವೇಗ ಮತ್ತು ನಿಖರತೆಯೊಂದಿಗೆ ಗೂಟದ ಬಳಿಗೆ ಸಾಗಿತ್ತು. ಅದನ್ನಂದಾಜಿಸಿ ಈ ಅಲ್ತಾಫ್ ವಾಲ್ಪಾಡಿ ಒಂಟಿ ಓಟವನ್ನು ಕಸಿಯಲು ಆರಂಭಿಸಿದ್ರು. ಇಲ್ಲಿ ಎರಡು ಚೆಂಡು ಮುಕ್ತಾಯ, ಎರಡು ಬಂದಿದೆ. ತಿರುಗಿದ್ರು ಮತ್ತೆ ತಿರುಗಿದ್ರು ಈ ಅಲ್ತಾಫ್ ಕಾರ್ಕಳ. ಆದರೆ ಬೈಸ್ ಮುಖೇನ ಈ ಒಂಟಿ ಓಟ ಬಂದಿದೆ ಎನ್ನುವ ನಿಶಾನೆಯನ್ನು ತೀರ್ಪುಗಾರರು ನೀಡ್ತಾ ಇದ್ರೆ, ತೀರ್ಪುಗಾರರಾಗಿ ಈ ಪಂದ್ಯದಲ್ಲಿ ಮೋಹನ್ ಎಯ್ಯಾಡಿ ಹಾಗೂ ರೋಲನ್ ಪಿಂಟೋರ್ ಅವರ ಸೇವೆಯನ್ನು ಗುರುತಿಸಿಕೊಂಡು ಗೌರವಿಸಿಕೊಂಡು 3 ಚೆಂಡು ಸಂಪೂರ್ಣ 4ನೇ ಬಾರಿಗೆ ಹ್ಯಾರಿಸ್ ಓಡೋಡಿ ಬಂದು ಸೊಗಸಾದ ಚೆಂಡು, ಮತ್ತೆ ಸೊಗಸಾದ ಚೆಂಡು. ಸಂಪೂರ್ಣವಾಗಿ ದಂಡುಗಾರನಿಗೆ ಅವಕಾಶವನ್ನು ದೊಡ್ಡ ಹೊಡೆತಗಳಿಗೆ ನೀಡದಂಥ ಎಸ್ತಗಾರಿಕೆ. ಬಹಳಷ್ಟು ಅದ್ಭುತವಾಗಿ ಚೆಂಡನ್ನು ಎಸೀತಾ ಇದ್ದಾರೆ ಹ್ಯಾರಿಸ್. 4 ಚೆಂಡನ್ನು ಸಂಪೂರ್ಣಗೊಳಿಸಿ ಪ್ರಥಮ ಓವರ್ನಲ್ಲಿ ಇದು ಪವರ್ ಪ್ಲೇ ಮಾದರಿಯ ಎಸ್ತಗಾರಿಕೆ ಭಾಗದಲ್ಲಿ ಒಂಟಿ ಆಗಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಮತ್ತೆ ಬಲವಾದ ಹೊಡೆತಕ್ಕೆ ಮನ ಮಾಡಿದ್ರು. ಸತತವಾಗಿ ಒಂದೊಂದು ಓಟವನ್ನು ಕಲೆ ಹಾಕುತ್ತಾ 5ಕ್ಕೆ ತಲುಪಿದೆ ಮಾರ್ಕೆಟ್ ರೆನೆಗೇಡ್ಸ್ ವಿರುದ್ಧವಾಗಿ ಕಾಕಾ ಬಾಯ್ಸ್. 2 ಬಲಿಷ್ಠ ತಂಡಗಳು. ಈ ಪಂದ್ಯ ರೋಚಕ ಹಂತಕ್ಕೆ ತಲುಪಬಹುದೇ? ಕೊನೆಯ ಬಾರಿಗೆ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ಹ್ಯಾರಿಸ್. ಸೊಗಸಾದ ಚೆಂಡು, ಬಲವಾದ ದಂಡನೆ, ಇಲ್ಲದ ರನ್ನಿಗೆ ಓಡಿದರು. ಇಲ್ಲಿ ಅಲ್ತಾಫ್ ವಾಲ್ಪಾಡಿ ಯಾವುದೇ ಸಂದರ್ಭದಲ್ಲೂ ಈ ಅಂಕಣದ ಸರ್ವ ಕೋನಗಳಿಗೂ ದಂಡಿಸಬಲ್ಲ ಈ ಒಂದು ಆಟಗಾರನನ್ನು ಕಟ್ಟಿ ಹಾಕಿದ್ರು. ಇಲ್ಲದ ರನ್ನಿಗೆ ಓಡಿದರು ಇಲ್ಲಿ ಅಲ್ತಾಫ್ ವಾಲ್ಪಾಡಿ. ಅದೇನೋ ಗೊತ್ತಿಲ್ಲ, ಇಲ್ಲಿ ವಾಲ್ಪಾಡಿ ವಾಪಸ್ ಆಗ್ತಾ ಇದ್ದಾರೆ. 6 ಚೆಂಡು ಮುಕ್ತಾಯ. ನಂತರದ ಪಂದ್ಯಕ್ಕಾಗಿ ಹಸ್ತಾಕ್ಷರವನ್ನು ನೀಡಲು ಬನ್ನಿ ಫ್ರೆಂಡ್ಸ್ ವಾಲ್ಪಾಡಿ ಮತ್ತು
ಟೀಮ್ ಕಾರುಣ್ಯ ಸೇತು. ಎರಡೂ ತಂಡಗಳಿಗೆ ವ್ಯವಸ್ಥಾಪಕರ ಗಮನಕ್ಕೆ ತಮ್ಮ ತಂಡದ ಸದಸ್ಯರನ್ನು ಈ ಭಾಗಕ್ಕೆ ಕಳಿಸಿಕೊಡಿ. ಫ್ರೆಂಡ್ಸ್ ವಾಲ್ಪಾಡಿ, ಅದೇ ರೀತಿ ಟೀಮ್ ಕಾರುಣ್ಯ ಸೇತು ಕೊಕ್ರಾಡಿ. ಪಂದ್ಯದಲ್ಲಿ ಮುಂದುವರಿದು ಪ್ರಥಮ ಓವರ್ನ ಎಸೆತಗಾರಿಕೆ ಮುಗಿದಿದೆ. ಬಹುಮುಖ್ಯ ಉತ್ತರಿ ಅಲ್ತಾಫ್ ವಾಲ್ಪಾಡಿ ಅವರ ಪತನವಾಗಿದೆ. ಅದೇನೋ ಗೊತ್ತಿಲ್ಲ, ಈ ಮೈದಾನ ಇತ್ತೀಚಿನ ದಿನಗಳಲ್ಲಿ ವಾಲ್ಪಾಡಿ ಅವರಿಗೆ ಅದೃಷ್ಟ ಕೈಕೊಡ್ತಾ ಇದೆ. ಬಹಳಷ್ಟು ಮೈದಾನಗಳಲ್ಲಿ ಅದ್ಭುತ ಆಟವನ್ನು ಪ್ರದರ್ಶಿಸಿದಂಥವರು ಆಟಗಾರ ಈ ಅಲ್ತಾಫ್ ವಾಲ್ಪಾಡಿ ವಾಪಸ್ಸಾಗಿದ್ದಾರೆ. ಇಲ್ಲಿ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಅದ್ಭುತ ಆಟಗಾರ ಶಾಕೀರ್ ಜಾಕಿ ಅವರ ಆಗಮನವಾಗಿದೆ 3ನೇ ಕ್ರಮಾಂಕದಲ್ಲಿ. ಈ ಬಾರಿ ಎಸೆತಗಾರಿಕೆಯಲ್ಲಿ ಸಂದೀಪ್ ಕಾರ್ಕಳ. ಸಂದೀಪ್ ಓರ್ವ ಶ್ರೇಷ್ಠ ಮಟ್ಟದ ಎಸೆತಗಾರ. ಈ ಬಾರಿ ಮಾರ್ಕೆಟ್ ರೆನೆಗೇಡ್ಸ್ ತಂಡವನ್ನು ಪ್ರತಿನಿಧಿಸಿಕೊಂಡು ದ್ವಿತೀಯ ಓವರ್ನ ಪ್ರಥಮ ಚೆಂಡಿಗಾಗಿ ಚೆಂಡನ್ನು ನೆಲಕ್ಕೆ ಬಡಿಯುತ್ತ ಲೆಗ್ ಸ್ಪಿನ್ ಮೋಡಿ. ಸೊಗಸಾದ ಎಸೆತ, ಮಂಡಿಯೂರಿ ಬಾರಿಸುವ ಪ್ರಯತ್ನವನ್ನು ಮಾಡಿದ್ರು ಅಲ್ತಾಫ್ ಕಾರ್ಕಳ. ಆ ಒಂದು ದಂಡನೆಗೆ ಒಂಟಿ ಓಟ ಬಂದಿದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಕಾಕಾ ಬಾಯ್ಸ್ ಹಾಗೂ ಮಾರ್ಕೆಟ್ ರೆನೆಗೇಡ್ಸ್ ಬಲಿಷ್ಠ ತಂಡಗಳ ನಡುವಿನ ಜಿದ್ದಿನ ಹೋರಾಟ. ಪ್ರತಿಷ್ಠಿತ ಟೂರ್ನಿ ಕಾರ್ಕಳ ಬೆದ್ರಾ ಪ್ರೀಮಿಯರ್ ಲೀಗ್. ಕಾಕಾ ಬಾಯ್ಸ್ ತಂಡದ ದಂಡುಗಾರ ಬಾರಿಸುವಂತಹ ಪ್ರತಿ ಸಿಕ್ಸರಿಗೆ ಇಲ್ಲಿ ಕಾಕಾ ಬಾಯ್ಸ್ ಸಂಸ್ಥೆ 500 ರೂಪಾಯಿಗಳ ನಗದಿನ ಪುರಸ್ಕಾರವನ್ನು ಘೋಷಿಸ್ತಾ ಇದೆ. ಮುಂದುವರಿದು ದ್ವಿತೀಯ ಚೆಂಡಿಗಾಗಿ ಸೊಗಸಾದ ಚೆಂಡು, ಅದನ್ನ ಪಡೆಯುವ ಪ್ರಯತ್ನವನ್ನು ಮಾಡಿದ್ರು, ದಂಡಿಸಿದ್ರು ಶಾಕೀರ್. ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವನ್ನ ಅರಿತು ಆಡುವಂತಹ ಆಟಗಾರ. ಯಾವುದೇ ಸಂದರ್ಭದಲ್ಲೂ ತಂಡಕ್ಕಾಗಿ ಕ್ಷೇತ್ರ ರಕ್ಷಣೆಯಾಗಲಿ, ದಂಡುಗಾರರಾಗಿ ಹಾಗೂ ಎಸೆತಗಾರಿಕೆಯಲ್ಲಿ ತಂಡಕ್ಕೆ ನೆರವಾಗುವ ಓರ್ವ ಸವ್ಯಸಾಚಿ ಆಟಗಾರ 3ನೇ ಕ್ರಮಾಂಕದಲ್ಲಿ ಬಂದಿದ್ದಾರೆ. ಮತ್ತೆ ಪೂರ್ಣ ಪ್ರಮಾಣದ ಚೆಂಡು, ಸುಲಭ ಚೆಂಡಾಗಿತ್ತು, ಆದ್ರೂ ಗೂಟ ರಕ್ಷಣೆಗೆ ಹೋಗಗೊಡಲು ಬಿಟ್ಟರು ದಂಡುಗಾರ. ಮತ್ತೆ ಅಲ್ತಾಫ್ ಮುಂದುವರೆದು 3 ಚೆಂಡು ಸಂಪೂರ್ಣ, ಅಂಕಿಅಂಶ ಪಟ್ಟಿಯಲ್ಲಿ 7. 4ನೇ ಬಾರಿಗೆ ದ್ವಿತೀಯ ಓವರ್ನಲ್ಲಿ ತೀರ್ಪುಗಾರರನ್ನು ಬಿಡುತ್ತ ಸಂದೀಪ ಸೊಗಸಾಗಿ ದಂಡಿಸಿ ನೇರವಾಗಿ ಚೆಂಡು ಸೀಮಾರೇಖೆ ಬಳಿಯಲ್ಲಿ ಹೇಮಂತ್ ಅವರ ಕೈಯಲ್ಲಿ ಮಂತ್ರವಾಗಿದೆ. ಮತ್ತೆ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ ಅಲ್ತಾಫ್ ಸಹಾರ ಅವರ ವಿಕೆಟ್ ಕೂಡ ಬೀಳ್ತಾ ಇದೆ. ಮಾರ್ಕೆಟ್ ರೆನೆಗೇಡ್ಸ್ ತಂಡದ ಡಗೌಟ್ನಲ್ಲಿ ಸಂಭ್ರಮದ ವಾತಾವರಣ. ಮಾರ್ಕೆಟ್ ರೆನೆಗೇಡ್ಸ್ ಅಪೂರ್ವವಾದ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ತಂಡ. ಇಲ್ಲಿ ಎಡಗೈ ಆಟಗಾರ ಅಲ್ತಾಫ್ ಅವರ ವಿಕೆಟ್ ಬೀಳುತ್ತಿದ್ದಂತೆ ತನ್ನ ಲಾಂಛನವನ್ನು ಪ್ರದರ್ಶಿಸುತ್ತಾ ಇಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗ್ತಾ ಇದೆ. ಏಳು ಓಟಗಳಿಗೆ ತನ್ನ ದ್ವಿತೀಯ ಹುತ್ತರಿಯನ್ನು ಕಳೆಕೊಂಡ ಕಾಕಾ ಬಾಯ್ಸ್ ತಂಡಕ್ಕೆ ನವದಂಡುಗಾರನ ಆಗಮನವಾಗಿದೆ. ಸಮೀರ್ ಈ ಹಿಂದಿನ ಪಂದ್ಯದಲ್ಲಿ ತನ್ನ ಅದ್ಭುತ ಆಟದ ನಿರ್ವಹಣೆಯ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದವರು. ಶಾಕೀರ್ ಅವರನ್ನು ಕೂಡಿ ಯಾವ ರೀತಿಯ ಇನ್ನಿಂಗ್ಸನ್ನು ಕಟ್ತಾರೆ ಎಂಬುದಕ್ಕೆ ಮುಂದಿನ ಎಸೆತಗಳು ಸಾಕ್ಷಿಯಾಗಲಿಕ್ಕಿವೆ. ಸಮೀರ್ ಅವರ ಆಗಮನವಾಗಿದೆ. ಈ ಎಳೆಯ ಯುವಕ ಖಂಡಿತವಾಗಿಯೂ ತನ್ನ ಪ್ರತಿಭೆಯ ಮೂಲಕ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಸದ್ದು ಮಾಡುತ್ತಿರುವಂಥ ಹುಡುಗ. ಆಡುವ ತುದಿಗೆ ಬಂದಿದ್ದಾರೆ. ತಂಡ 7 ಓಟಗಳಿಗೆ 2ನೇ ವಿಕೆಟನ್ನು ಕಳೆದುಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಲಗೈ ಆಟಗಾರ ಸಮೀರನ ಆಗಮನವಾಗಿದೆ. ಎಸೆತಗಾರಿಕೆಯಲ್ಲಿ ಸಂದೀಪ ಮುಂದಿನ ಚೆಂಡಿಗಾಗಿ ಮತ್ತೆ ಪ್ರಯತ್ನವನ್ನು ಮಾಡಿದ್ರು. ಈ ನಡುವೆ ಒಂಟಿ ಓಟ. ಈ ಒಂದೋಟಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 8 ಓಟದ ಗಳಿಕೆ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 8. ಯಾರಿಗೆ ಉಂಟು ಈ ಪಂದ್ಯದ ವಿಜಯದ ನಂಟು ಎನ್ನುವ ನಿಟ್ಟಿನಲ್ಲಿ ಮುಂದಿನ ಎಸೆತಗಾರಿಕೆ ಸಂದೀಪ್ ಎಸೆತಗಾರಿಕೆಯಲ್ಲಿ ತೀರ್ಪುಗಾರರನ್ನು ಬಿಡುತ್ತಾ ಇಲ್ಲಂತೂ ಏನಾಗುತ್ತದೆ ಎನ್ನುವಷ್ಟರಲ್ಲಿ ಮತ್ತೊಂದು ಹುತ್ತರಿಯ ಪತನ. ಮತ್ತೆ
ಬಾಯ್ಸ್, ಏನಾಗಿದೆ ಇಲ್ಲಿ? ಶಾಕೀರ್ ಛಾಕಿ ಯಾವ ಆಟಗಾರ ತನ್ನ ತಂಡಕ್ಕಾಗಿ ಆಧಾರ ಸ್ತಂಭವಾಗಿ ನಿಲ್ಲಬೇಕಿತ್ತು, ಇಲ್ಲದ ರನ್ನಿಗೆ ಓಡಿ ಹಕೀಂ ನೇರ ಗೂಟಕ್ಕೆ ಆ ಚೆಂಡನ್ನು ಎಸೆಯುವ ಮೂಲಕ ಇಲ್ಲಿ ಶಾಕೀರ್ ಅವರ ವಿಕೆಟ್ ಬೀಳ್ತಾ ಇದೆ. ಇಲ್ಲಿ 3 ವಿಕೆಟ್ಗಳನ್ನು ಬಹಳಷ್ಟು ಅದ್ಭುತ ಆಟಗಾರರನ್ನು ಕಳೆಕೊಂಡಿದೆ ಕಾಕಾ ಬಾಯ್ಸ್. ದ್ವಿತೀಯ ಓವರಿನ ಎಸೆಗಾರಿಕೆಯಲ್ಲಿ ಸಂದೀಪ್ ಲಯಬದ್ಧವಾಗಿ ಎಸೆಯುವ ಮೂಲಕ ಇಲ್ಲಿ ಶಾಕೀರ್ ಅವರನ್ನು ವಂಚಿಸಿದ್ರು. ಆಡುವ ತುದಿಯನ್ನು ಬಿಟ್ಟಿದ್ರು ಶಾಕೀರ್. ಆ ಅವಕಾಶವನ್ನು ಹಕೀಂ ಯಾವುದೇ ಸಂದರ್ಭದಲ್ಲೂ ಹಾಳುಗೆಡವಲಿಲ್ಲ, ನೇರವಾಗಿ ಗೂಟಕ್ಕಿಕ್ಕಿದ್ರು ಚೆಂಡನ್ನು. ಇಲ್ಲಿ ರನ್ಔಟ್ ಮುಖಾಂತರ ವಿಕೆಟನ್ನು ಕಳೆಕೊಂಡ್ರು ಶಾಕೀರ್ ಜಾಕಿ. ಮುಂದುವರಿದು ಎಸೆಗಾರಿಕೆಯಲ್ಲಿ ಹಕೀಂ ಸೂರಿಂಜೆ ಬಹಳಷ್ಟು ಅನುಭವಿ. ಸೂರಿಂಜೆ ಆಲ್ರೌಂಡರ್ ಆಟಗಾರ. ನೆಲಕಚ್ಚಿದ ಎಸೆಗಾರಿಕೆ. ತೃತೀಯ ಓವರ್ನಲ್ಲಿ ಪ್ರಥಮ ಚೆಂಡಿಗಾಗಿ ಆಫ್ಸೈಡ್ ಭಾಗದಲ್ಲಿ ದಂಡಿಸಿರುವ ಸಮೀರ್ ಸಮಯಕ್ಕೆ ಸರಿಯಾಗಿ ರಕ್ಷಾತ್ಮಕವಾಗಿ ಆಡ್ತಾ ಇದ್ದಾರೆ. ವೆಲ್ ಡಿಫೆನ್ಸ್, ಅತ್ಯುತ್ತಮವಾದ ರಕ್ಷಣೆಯ ಆಟವಿದು. ಒಂಟಿ ಕಸಿಯುವ ಮೂಲಕ ಅಂಕಿಅಂಶ ಪಟ್ಟಿಯಲ್ಲಿ 9. ಇದು 3ನೇ ಓವರ್ನ ಚಾಲ್ತಿ. ಮನು ಅವರ ಆಗಮನವಾಗಿದೆ. ಮನೋಹರ್ ಸಾಕಷ್ಟು ಅನುಭವಿ ಬಲಗೈ ಆಟಗಾರ ಆಡುವ ತುದಿಯಲ್ಲಿದ್ದಾರೆ. ಕಾಕಾ ಬಾಯ್ಸ್ ಮನಗಾಣಬೇಕಾಗಿದೆ ಪರಿಸ್ಥಿತಿಯನ್ನು. ಮುಂದುವರೆದು ಒಂಟಿ ಓಟಕ್ಕೆ ತಳ್ಳಿದ್ರು. ಮತ್ತೆ ಒಂಟಿಯಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗಿದೆ 10 ಓಟ ಬಂದಿದೆ. ಈ ಪಂದ್ಯ ಮತ್ತೆ ಯಾವುದೇ ಕ್ಷಣದಲ್ಲೂ ರೋಚಕ ಹಂತಕ್ಕೆ ತಲುಪಬಹುದು. ಎರಡೂ ತಂಡಗಳು ಬಲಿಷ್ಠವಾಗಿವೆ. ಯೋಜನಾಬದ್ಧ ಎಸೆಗಾರಿಕೆ. ತಿರುವನ್ನ ಹೊಂದುವಂತೆ ಚೆಂಡನ್ನು ಎಸೆದು ಸಮೀರನನ್ನ ವಂಚಿಸುವ ಪ್ರಯತ್ನವನ್ನು ಮಾಡಿದ್ರು ಹಕೀಂ. ಆದರೆ ಸಮೀರ್ ಅದನ್ನಂದಾಜಿಸಿ ನಿಧಾನಗತಿಯಾಗಿ ಬಂದ ಚೆಂಡಿಗೆ ಅಷ್ಟೇ ಅದ್ಭುತವಾಗಿ ದಂಡನ್ನು ತಟ್ಟಿ ಮುಟ್ಟಿ ಒಂಟಿ ಓಟವನ್ನು ಗಳಿಸಿದರು. ಮತ್ತೆ ಮುಂದುವರೆದು ಹಕೀಂ ಸೂರಿಂಜೆ ಸೊಗಸಾದ ಚೆಂಡು ಆಫ್ಸೈಡ್ ಭಾಗದಲ್ಲಿ ಸುಂದರತೆಯಿಂದ ದಂಡಿಸಿದ್ರು ಮನೋಹರ್. ಮತ್ತೆ ರನ್ಔಟ್ನ ಪ್ರಯತ್ನವನ್ನು ಮಾಡಿದ್ರು ಗೂಟರಕ್ಷಕ. ಈ ನಡುವೆ ಒಂಟಿ ಪೂರ್ತಿಯಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಈ 1 ಓಟದೊಂದಿಗೆ 12 ಬಂದಿದೆ. ತೃತೀಯ ತೀರ್ಪುಗಾರರ ಮೊರೆ ಹೋಗಿದ್ದಾರೆ. ತೃತೀಯ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸತೀಶ್ ಮೂಡಬಿದ್ರೆ ಸಹಕರಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದ ತೀರ್ಪುಗಾರಿಕೆಯನ್ನು ಮಾಡುತ್ತಾ ಈ ಪಂದ್ಯಾವಳಿಗೆ ಒಂದು ವಿಶೇಷ ಮೆರುಗನ್ನು ನೀಡ್ತಾ ಇದ್ದಾರೆ. ಗುಣಮಟ್ಟವನ್ನು ಕಾಯ್ದುಕೊಂಡು ಈ ಪಂದ್ಯಾವಳಿಯಲ್ಲಿ ಬಹಳಷ್ಟು ಅಚ್ಚುಕಟ್ಟು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ದಕ್ಷ ತೀರ್ಪುಗಾರರು ಹಾಗೂ ಮಂಗಳೂರು ಪರಿಸರದ ಅತ್ಯುತ್ತಮ ವೀಕ್ಷಕ ವೀರರನ್ನು ಈ ಭಾಗಕ್ಕೆ ವರಮಾಡಿಕೊಂಡು ಸಾಹಿಲ್ ಅವರ ಸಾರಥ್ಯದಲ್ಲಿ ಬಂಡಿಮಠ SBC ಕ್ರಿಕೆಟರ್ಸ್ ಅವರ ಆಶ್ರಯದಲ್ಲಿ ಹಾಗೂ ಬಂಡಿಮಠ ಫೌಂಡೇಶನ್ನ ಸಹಯೋಗದಲ್ಲಿ ಈ ಭಾಗದಲ್ಲಿ ಕಾರ್ಕಳದ ಈ ಸುಂದರ ಗಾಂಧಿ ಮೈದಾನದಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇವೆ. ಇದು ಕಾರ್ಕಳ ಬೆದ್ರ ಪ್ರೀಮಿಯರ್ ಲೀಗ್ 2025. ತೃತೀಯ ತೀರ್ಪುಗಾರರ ಮೊರೆ ಹೋಗಿದ್ದಾರೆ. ಇನ್ನೇನು ಅವರ ನಿರ್ಧಾರ ಬರಬೇಕಾಗಿದೆ. ಫ್ರೆಂಡ್ಸ್ ವಾಲ್ಪಾಡಿ ಹಾಗೂ ಟೀಮ್ ಕಾರುಣ್ಯ ಸೇತು ದಯವಿಟ್ಟು ಬನ್ನಿ. ತಮಗೆ ಈಗಾಗಲೇ ನಾವು ಕರೆಯನ್ನು ರವಾನಿಸಿದ್ದೇವೆ. ತಮ್ಮ ಹಸ್ತಾಕ್ಷರವನ್ನು ಅಧಿಕೃತ ಹಾಳೆಯಲ್ಲಿ ನಮೂದಿಸಬೇಕು. ದಯವಿಟ್ಟು ಬನ್ನಿ. ಪದೇ ತಮಗೆ ಕರೆಯುವುದು ಶೋಭೆಯಲ್ಲ. ಈಗಾಗಲೇ ಸಮಯ ವಿಳಂಬವಾಗಿದೆ. ಸರಿಯಾದ ಸಮಯಕ್ಕೆ ತಮ್ಮ ಕರ್ತವ್ಯವನ್ನು ತಾವು ಪೂರೈಸಿದರೆ ನಮಗೆ ಪಂದ್ಯವನ್ನು ಮುನ್ನಡೆಸಲಿಕ್ಕೆ ಬಹಳ ಸಹಕಾರಿಯಾಗ್ತದೆ. ಎಲ್ಲಿದ್ದರೂ ಬನ್ನಿ. ಕಾರುಣ್ಯ ಸೇತು ಕೊಕ್ರಾಡಿ ಹಾಗೂ ಫ್ರೆಂಡ್ಸ್ ವಾಲ್ಪಾಡಿ. ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ರನ್ಔಟ್ನ ಮನವಿತ್ತು. 4 ಚೆಂಡು ಸಂಪೂರ್ಣವಾಗಿತ್ತು. ನಾಟ್ ಔಟ್. ಯಾವುದೇ ಅಪಾಯವಿಲ್ಲ. ಸುರಕ್ಷಿತರಾಗಿದ್ದಾರೆ ಕ್ರೀಸ್ನಲ್ಲಿ ಸಮೀರ್. 4 ಚೆಂಡು 12. ಬಹಳಷ್ಟು ಅಚ್ಚುಕಟ್ಟಿನ ಅಂಕಿಅಂಶ ಬರವಣಿಗೆ ನಿರ್ವಹಿಸ್ತಾ ಇದ್ದಾರೆ ಅಜಿತ್. ತಮ್ಮ ಸೇವೆಯನ್ನು ಗುರುತಿಸಿಕೊಂಡು ಮತ್ತೆ ಗಾಳಿಯಲ್ಲಿತ್ತು ಚೆಂಡನ್ನು ಪಡೆಯುವ ಪ್ರಯತ್ನವನ್ನು ಭುವನೇಶ್ ಮಾಡಿದ. ಚೆಂಡು ಸೀಮಾರೇಖೆ ಬಳಿಯಲ್ಲಿ, ಸೀಮಾರೇಖೆ ಹೊರಕ್ಕೆ. ಸಮೀರ್ ಗಮನಿಸಿ, ಇದು ಹೋರಾಟ.
ತನ್ನ ತಂಡ ಪದೇ ಪದೇ ವಿಕೆಟ್ ಅನ್ನು ಕಳೆದುಕೊಂಡರೂ ಅಲ್ಲಿ ಕೆಚ್ಚದೆಯ ಹೋರಾಟವನ್ನು ಸಂಘಟಿಸ್ತಾ ಇದ್ದಾರೆ ಈ ಎಳೆಯ ಯುವಕ. ಖಂಡಿತ ಇದು ಸಮೀರನ ಆಟ. ಇಲ್ಲಿ 4 ಓಟ ಬಂದಿದೆ. ಈ ಹೊಡೆತವನ್ನು ನೋಡಿದ್ರೆ ಸಮಯ ಸಂದರ್ಭ ಎಲ್ಲವನ್ನ ಅರಿತು ದಂಡನ್ನು ಬೀಸುವ ಶೈಲಿಯನ್ನು ನೋಡಿದ್ರೆ ಖಂಡಿತವಾಗಿಯೂ ಈತ ಭವಿಷ್ಯದ ಒಂದು ಅಂಡರ್ ಆರ್ಮ್ ತಾರೆ. ಅದ್ಭುತವಾದ ಹೊಡೆತ. ಇಲ್ಲಿ ಮಾರ್ಕೆಟ್ ರೆನೆಗೇಡ್ಸ್ ಹಾಗೂ ಕಾಕಾ ಬಾಯ್ಸ್ ಎರಡು ಅದ್ಭುತವಾದ ಅಭಿಮಾನಿ ಬಳಗವನ್ನು ಹೊಂದಿರುವ 2 ತಂಡಗಳು. ಇಲ್ಲಿ ಕೇಕೆ ಚಪ್ಪಾಳೆ ಸಿಳ್ಳೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಮತ್ತೆ ಒಂಟಿ ಓಟವನ್ನು ಗಳಿಸಿಕೊಂಡ್ರು. 2 ತಂಡಗಳಲ್ಲಿ ಆಟಗಾರರನ್ನು ಹುರಿದುಂಬಿಸುವಂತಹ ಅಭಿಮಾನಿ ವರ್ಗ. ಓವರ್ನ ಮುಕ್ತಾಯಕ್ಕೆ ಈ 3 ಓವರ್ 18 ಚೆಂಡು ಮುಕ್ತಾಯ ಕಂಡುಕೊಂಡಿದ್ರೆ ಅಂಕಿ ಅಂಶ ಪಟ್ಟಿಯಲ್ಲಿ 17 ಬಂದಿದೆ. ಒಂದು ಹಂತದಲ್ಲಿ ಇನ್ನೇನು ಕಾಕಾ ಬಾಯ್ಸ್ ತಂಡವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿತ್ತು ಮಾರ್ಕೆಟ್ ರೆನೆಗೇಡ್ಸ್ ಎನ್ನುವ ನಿಟ್ಟಿನಲ್ಲಿತ್ತು. ಇಲ್ಲಿ ಮನು ಹಾಗೂ ಸಮೀರ್ ರವರ ಜೋಡಿ 18 ಎಸೆತಗಳನ್ನು ಎದುರಿಸಿ 17 ಗಳಿಸಿದೆ. ಪಂದ್ಯಾವಳಿಯ ವೀಕ್ಷಣೆಗೆ ಸುಕುಮಾರ್ ಅವರ ಆಗಮನವಾಗಿದೆ. ಸುಕುಮಾರ್ ನೆಡ್ಡೋಡಿ, ದಯವಿಟ್ಟು ಬನ್ನಿ. ಅಂಡರಾಮ್ ಕ್ರೀಡಾ ಜಗತ್ತಿಗೆ ತಮ್ಮ ಕೊಡುಗೆ ಅಪಾರವದು. ಮುಖ್ಯ ವೇದಿಕೆಗೆ ಬಂದು ನಮ್ಮೊಂದಿಗೆ ಪಂದ್ಯವನ್ನು ವೀಕ್ಷಿಸಿ ಎನ್ನುವ ಸ್ವಾಗತವನ್ನು ಕೋರಿಕೊಂಡವರಿದ್ದೇವೆ. ಸಂಘಟಕರ ಪರವಾಗಿ ನಿಮಗೆ ಆತ್ಮೀಯ ಸ್ವಾಗತ. ಬನ್ನಿ ಸರ್. ಪಂದ್ಯದಲ್ಲಿ ಮುಂದುವರಿದು 18 ಚೆಂಡು ಮುಕ್ತಾಯ, ಅರ್ಥಾತ್ 3 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 3 ವಿಕೆಟನ್ನು ಕಳೆದುಕೊಂಡು 17. ಎಸೆತಗಾರಿಕೆಯಲ್ಲಿ ಸುಜೈರ್ ಅವರ ಆಗಮನವಾಗಿದೆ. ಹಿಂದಿನ ಪಂದ್ಯದಲ್ಲಿ ಅತ್ಯುತ್ತಮ ಎಸೆತಗಾರಿಕೆಯನ್ನು ಮಾಡಿದಂಥ ಈ ಸುಜಯ್ 4ನೇ ಓವರ್ನಲ್ಲಿ ಪ್ರಥಮ ಚೆಂಡಿಗಾಗಿ ತೀರ್ಪುಗಾರರನ್ನು ಬಿಡ್ತಾ ಇದ್ದಾರೆ. ಬಲಗೈ ಎಸೆತಗಾರಿಕೆ ಸಮಯಕ್ಕೆ ಸರಿಯಾಗಿ ಆಫ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟಕ್ಕೆ ಚೆಂಡನ್ನು ತಳ್ಳುವ ಮೂಲಕ ದಂಡಿಸಿದ್ರು ಸಮೀರ್. 18 ಜಮೆಯಾಗಿದೆ. ಕಾಕಾ ಬಾಯ್ಸ್ ತಂಡದ ಅಂಕಿ ಅಂಶ ಪಟ್ಟಿಯಲ್ಲಿ 18 ಓಟ ಜಮೆಯಾಗಿದೆ. 3 ವಿಕೆಟನ್ನು ಕಳೆದುಕೊಂಡಿದೆ. ಕಿಕ್ಕಿರು ನೆರೆದಿರುವಂತಹ ವೀಕ್ಷಕರ ನಡುವೆ ಒಂದು ಅದ್ದೂರಿಯ ಪಂದ್ಯಾವಳಿ. ಅದರಲ್ಲೂ 2 ಬಲಿಷ್ಠ ತಂಡಗಳ ನಡುವಿನ ಜಿದ್ದಿನ ಹೋರಾಟ. 2 ತಂಡದ ಅಭಿಮಾನಿ ವರ್ಗ ಇಲ್ಲಿ ಉಪಸ್ಥಿತಿ ಇದೆ. ಮುಂದುವರೆದು ಮತ್ತೆ ಅಗಲ ಚೆಂಡು 1+1. ಮತ್ತೆ ಇಲ್ಲಿ ನಿಧಾನಗತಿಯಾಗಿ ಚೇತರಿಕೆಯನ್ನು ಹೊಂದಿಕೊಳ್ತಾ ಇದೆ. ಈ ಇತರೆ ಓಟಗಳ ಮೂಲಕ 2 ಓಟವನ್ನು ಗಳಿಸಿ ಅಂಕಿಅಂಶ ಪಟ್ಟಿಯಲ್ಲಿ ಬಂದಿದೆ ಈಗ 20. ಮುಂದುವರಿದು ದ್ವಿತೀಯ ಚೆಂಡಿಗಾಗಿ ಸುಜಯ್ ಓರ್ವ ಸವ್ಯಸಾಚಿ ಆಟಗಾರ. ಕಾರ್ಕಳ ಭಾಗದಲ್ಲಿ ತನ್ನನ್ನು ಈಶ್ವರ್ ಕಾರ್ಕಳ ತಂಡದ ಪರವಾಗಿ ಪ್ರತಿನಿಧಿಸಿಕೊಂಡು ಈ ಬಾರಿ ಮಾರ್ಕೆಟ್ ರೆನೆಗೇಡ್ಸ್ ತಂಡದ ಪರವಾಗಿ ಪ್ರತಿನಿಧಿಯಾಗಿ ಮತ್ತೆ 1 ಓಟ ಬಂದಿದೆ. ಲೆಗ್ ಸೈಡ್ ಭಾಗದಲ್ಲಿ ಕುಳಿತು ದಂಡಿಸಿದ್ರು ಸಮೀರ್. ಈ 1 ಓಟದೊಂದಿಗೆ 21 ಬಂದಿದೆ. ಇದು 4ನೇ ಓವರ್ನ ಚಾಲ್ತಿಯಲ್ಲಿ. ಸುಜಯ್, ಮನೋಹರ್, ಅನುಭವಿ ಇಲ್ಲೇ ಅಕ್ರಾಸ್ ಮಾದರಿ ನೇರ ಗೂಟಕ್ಕೆ. ಒಂದು ಬಾರಿ ಪಂದ್ಯ ಅತ್ತ ಕಡೆಯಾದರೆ ಇನ್ನೊಂದು ಬಾರಿ ಇತ್ತ ಕಡೆ. ಮನೋಹರ್ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು ಸಮೀರ್. ಒಂದು ಜಾಗದಲ್ಲಿ ಸಮೀರ್ ಒಂದು ತುದಿಯಲ್ಲಿದ್ದರೆ ಮನೋಹರ್ ಆಡುವ ತುದಿಯನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡಬೇಕಿತ್ತು. ಇಲ್ಲಿ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು, ವಿಕೆಟ್ ಅನ್ನು ಕಳೆದುಕೊಂಡ್ರು. ಮನೋಹರ್ ಅವರ ವಿಕೆಟ್ ಬೀಳುತ್ತಿದ್ದಂತೆ ಅಲ್ತಾಫ್ ಬಸವನಗುಡಿಯವರ ಆಗಮನವಾಗಿದೆ. ಅಲ್ತಾಫ್ ಬಸವನಗುಡಿ ಯಾವುದೇ ಸಂದರ್ಭದಲ್ಲೂ ಮೈದಾನದ ಸುತ್ತಲೂ ಸರ್ವ ಕೋನಗಳಿಗೂ ದೊಡ್ಡ ಹೊಡೆತಗಳನ್ನು ದಂಡಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುವಂತಹ ಅಲ್ತಾಫ್ ಬಸವನಗುಡಿಯವರ ಆಗಮನವಾಗಿದೆ. ಸುಜಯ್ ಎಸೆತಗಾರಿಕೆಯಲ್ಲಿ ಲಯದಲ್ಲಿದ್ದಾರೆ. 3 ಚೆಂಡನ್ನು ಸಂಪೂರ್ಣಗೊಳಿಸಿ ಎಸೆತಗಾರಿಕೆಯಲ್ಲಿದ್ದಾರೆ ಸುಜಯ್. ತೀರ್ಪುಗಾರರನ್ನು ಬಿಡಬೇಕಾಗಿದೆ.
ಬಲಗೈ ವಿಕೆಟ್ಗಳನ್ನು ಹಿಂದಿಕ್ಕುವ ಮಾದರಿಯಲ್ಲಿ ಆಡುವ ತುದಿಯಲ್ಲಿ ಕಾಕಾ ಬಾಯ್ಸ್ ತಂಡದ ಪರವಾಗಿ ಅಲ್ತಾಫ್ ಬಸವನಗುಡಿ. ಬಲಗೈ ದೊಡ್ಡ ಹೊಡೆತಗಳನ್ನು ಬಾರಿಸಬಲ್ಲ ಆಟಗಾರ. ತಿರುಗಿದ್ರು ಅಲ್ತಾಫ್. ಉಲ್ಟಾ ದಂಡಿಸುವ ಪ್ರಯತ್ನದಲ್ಲಿ ಒಂದೋಟವನ್ನಷ್ಟೇ ಗಳಿಸಿದ್ರು. ಚೆಂಡನ್ನು ಕೈಗೆತ್ತಿಕೊಂಡ್ರು ವಿಜಿತ್ ಮಾರ್ಕೆಟ್ ರೆನೆಗೇಡ್ಸ್ ತಂಡದ ತಾರೆ. ಮುಂದುವರಿದು 4 ಚೆಂಡು ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲದು 22. ಸುಜಯ್ ಮುಂದಿನ ಚೆಂಡು. ಸಮೀರ್ ಆಡುವ ತುದಿಯಲ್ಲಿ ತಿರುಗಿದ್ರು ಸಮೀರ್. ಮತ್ತೆ ಇಲ್ಲಿ ಅಷ್ಟು ಸುಲಭ ಸಾಧ್ಯದಲ್ಲಿ ದಂಡಿಸಲು ಅವಕಾಶವನ್ನೇ ನೀಡ್ತಾ ಇಲ್ಲ. ಬೈಸ್ ಮುಖೇನ ಈ ಒಂಟಿ ಓಟ ಬಂದಿದೆ ಎಂಬ ತೀರ್ಪನ್ನು ನೀಡ್ತಾ ಇದ್ದಾರೆ ತೀರ್ಪುಗಾರರು. ಬೈಸ್ ಮುಖೇನ ಕೊನೆಯ ಚೆಂಡಿನ ಆಟ ಬಾಕಿ ಇದೆ. ಈ ಒಂದು ಓಟದೊಂದಿಗೆ 23 ಬಂದಿದೆ. ಇದು 23 ಚೆಂಡು ಮುಗಿಯುತ್ತಿದ್ದಂತೆ 23 ಓಟ ಬಂದಿದೆ. ಸರಾಸರಿ ಎಸೆತ 1ಕ್ಕೆ 1 ರಂತೆ. ಮತ್ತೆ ತಿರುಗಿದ್ರು ಇಲ್ಲಿ ಗಾಳಿಯಲ್ಲಿದ್ದ ಚೆಂಡು ಸೀಮಾರೇಖೆಯ ಬಳಿಯಲ್ಲಿ ಮತ್ತೊಂದು ಉತ್ತರಿಯ ಪತನವಾಗ್ತಾ ಇದೆ. ಇಲ್ಲಿ ಅಲ್ತಾಫ್ ಬಸವನಗುಡಿ ದೊಡ್ಡ ಹೊಡೆತಕ್ಕೆ ಮನ ಮಾಡಿ ಗಾಳಿಯ ಲಾಭವನ್ನ ಎತ್ತಲು ತಿರುಗಿದ್ರು. ಆ ಭಾಗದಲ್ಲಿ ಕ್ಷೇತ್ರಪಾಲಕ ಯಾವುದೇ ತಪ್ಪನ್ನು ಮಾಡಲಿಲ್ಲ. ಬಹಳಷ್ಟು ಅದ್ಭುತವಾಗಿದ್ದ ಕ್ಷೇತ್ರಪಾಲನೆ ಮಾಡ್ತಾ ಬಸವನಗುಡಿಯನ್ನು ಬಲಕ್ಕೆ ಕೆಡವಿದೆ ಇಲ್ಲಿ ಮಾರ್ಕೆಟ್ ರೆನೆಗೇಡ್ಸ್. ಧನ್ಯವಾದಗಳು ಡಿಜೆ. 4 ಓವರ್ ಮುಕ್ತಾಯ, 24 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಕಾಕಾ ಬಾಯ್ಸ್ ತಂಡದ ಗಳಿಕೆಯದು 23. ಸಮೀರ್ ಹಾಗೂ ಶಿವಾನಂದ್ ಜೋಡಿ ಇದೆ. ಮತ್ತೆ ಇಲ್ಲಿ ನಗದಿನ ಪುರಸ್ಕಾರ ಬರ್ತಾ ಇದೆ. ಸಮೀರ್ ಬಾರಿಸುವ ಪ್ರತಿ ಸಿಕ್ಸರ್ಗೂ ಶೈನ್ ಕಾಬೆಟ್ಟು ಕೊಡ ಮಾಡ್ತಾ ಇದೆ 500 ರೂಪಾಯಿಗಳ ನಗದಿನ ಪುರಸ್ಕಾರ. ಶೈನ್ ಕಾಬೆಟ್ಟು ಸಂಸ್ಥೆ ಸಮೀರ್ ಬಾರಿಸುವಂತ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಯನ್ನು ಘೋಷಣೆ ಮಾಡ್ತಾ ಇದೆ. ಮುಂದುವರೆದೆಸ್ತಗಾರಿಕೆಯಲ್ಲೇ ಆರ್ಎಸ್ ವೇಗ, ಬಹಳಷ್ಟು ವೇಗದ ಎಸೆತಗಾರಿಕೆ, ಸೊಗಸಾಗಿ ಚೆಂಡನೆಸಿದ್ರು. ಅಂದಾಜಿಸುವಲ್ಲಿ ಕೊಂಚ ಮಟ್ಟಿಗೆ ಸಮೀರ್ ದಂಡು ವಿಫಲವಾಯಿತು. ಈ ಒಂದು ಓಟದೊಂದಿಗೆ 24 ಬಂದಿದೆ. ಇದು 5ನೇ ಓವರ್ನ ಚಾಲ್ತಿ. ಮತ್ತೆ ಈ ಪ್ರಯತ್ನವನ್ನ ಶಿವಾನಂದ ಮಾಡಿದ್ರು. ಶಿವಾನಂದ್ ಆಗಮನವಾಗಿದೆ. ಸಮೀರ್ ಅವರನ್ನ ಕೂಡಿಕೊಳ್ಳುತ್ತಾ ಆ ಆರಿಸ್ ಅವರ ದ್ವಿತೀಯ ಚೆಂಡಿಗೆ ಒಂದು ಓಟವನ್ನು ಗಳಿಸಿದ್ರು. ಈ ಒಂಟಿ ಓಟದೊಂದಿಗೆ 25 ಬಂದಿದೆ. ಇದು 3ನೇ ಚೆಂಡು. ಆರಿಸ್ ನೆಲಕ್ಕೆ ಬಡಿಯುತ್ತಾ ಅತ್ಯುತ್ತಮ ಚೆಂಡುಗಳನ್ನು ಎಸೆಯುತ್ತಾ ಈ ಪಂದ್ಯಾವಳಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅಗಲ ಚೆಂಡು ರೂಪದಲ್ಲೇ ಮತ್ತೆ ಓಡ್ತಾ ಇದ್ದಾರೆ. ಇತರೆ ರೂಪದಲ್ಲಿ 1+1 ಎರಡು ಓಟ ಸೇರ್ಪಡೆಗೊಂಡಿದೆ. ಈ 2 ಓಟದೊಂದಿಗೆ 27 ಬಂದಿದೆ. 27 3ನೇ ಬಾರಿಗೆ ಚೆಂಡನ್ನು ಎಸೆಯುತ್ತಾ ಆರಿಸ್ ಕೃಷ್ಣಾಪುರ. ಮತ್ತೆ ಸೊಗಸಾದ ಚೆಂಡು, ಯಾವುದೇ ಅವಕಾಶವನ್ನ ಶಿವಾನಂದ್ಗೆ ನೀಡದೆ ಹಕೀಮ್ ರವರ ಕೈಯಲ್ಲಿ ಚೆಂಡು ಭದ್ರವಾಗಿದೆ. ಗೂಟ ರಕ್ಷಣೆಯಲ್ಲಿ ಅದು ಬಹಳಷ್ಟು ಅದ್ಭುತವಾಗಿ ಭದ್ರಗೊಂಡಿತ್ತು. ಮುಂದುವರಿದು 4ನೇ ಬಾರಿಗೆ ಮತ್ತೆ ಪ್ರಯತ್ನವನ್ನು ಮಾಡಿದ್ರು ಶಿವಾನಂದ್. ಒಂದೋಟಕ್ಕೆ ತೃಪ್ತಿ. ಅದ್ಭುತವಾದ ಕ್ಷೇತ್ರ ಪಾಲನೆಯನ್ನು ಮಾಡಿ ಸಂದೀಪ್ ಚೆಂಡನ್ನು ಹಿಂದಿರುಗಿಸುವ ಮುನ್ನ ಒಂದೋಟವನ್ನ ಪೂರ್ತಿಗೊಳಿಸಿದ್ರು. ಈ ಒಂಟಿ ಓಟದೊಂದಿಗೆ 28. ಮುಂದುವರಿದು ಆರಿಸ್ ಬಲಗೈ ಎಸೆತಗಾರಿಕೆ. ತೀರ್ಪುಗಾರರನ್ನು ಬಿಡುತ್ತಾ ಮತ್ತೆ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು. ಮತ್ತೆ ದಂಡಿನ ಅಂಚಿಗೆ ತಗುಲಿ ಚೆಂಡು
ಅಲ್ಲೇ ಸ್ಥಗಿತಗೊಂಡಿದೆ. ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ, ನಿಯಂತ್ರಣವನ್ನು ಸಾಧಿಸ್ತಾ ಇದ್ದಾರೆ ಹಾರಿಸ್ ಕೃಷ್ಣಾಪುರ. ಹಾರಿಸ್ ತನ್ನ ತಂಡಕ್ಕಾಗಿ ಅದ್ಭುತ ಎಸೆಗಾರಿಕೆಯನ್ನು ಸಂಘಟಿಸುತ್ತಾ ಮಾರ್ಕೆಟ್ ರೆನೆಗೇಟ್ಸ್ ತಂಡದ ಪರವಾಗಿ 5ನೇ ಓವರ್ನ ಕೊನೆಯ ಚೆಂಡಿಗಾಗಿ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು. ಬಲವಾದ ಮನವಿ. ಫ್ಲಮ್ ಇನ್ ಫ್ರಂಟ್ ಆಫ್ ದಿ ವಿಕೆಟ್. ನೇರ ಗೂಟಕ್ಕೆ ಇಕ್ಕುವ ಚೆಂಡು, ನೇರವಾಗಿ ಚೆಂಡು ಗೂಟಕ್ಕೆ ತಗುಲುತ್ತದೆ ಎಂಬುದನ್ನು ಅರಿತಂತ ತೀರ್ಪುಗಾರರ ಮೇಲಕ್ಕೆ ಕೈಯನ್ನ, ಆಕಾಶ ಎತ್ತರಕ್ಕೆ ಕೈಯನ್ನ ಎತ್ತುವ ಮೂಲಕ ಸಮೀರ್ ಅವರ ಉತ್ತರೀಯ ಪತನವಾಗಿದೆ. ಸಮೀರ್ ಅವರ ಉತ್ತರ ಪತನವಾಗ್ತಾ ಇದೆ. ಅವರ ಸ್ಥಾನವನ್ನು ತುಂಬಲು ಮನ್ಸೂರ್ ಅವರ ಆಗಮನವಾಗಿದೆ. ಮನ್ಸೂರ್ ಯಾವುದೇ ತಂಡದಲ್ಲೂ ಯಾವುದೇ ಸಂದರ್ಭದಲ್ಲೂ ಆ ತಂಡಕ್ಕಾಗಿ ಆತ್ಮವಿಶ್ವಾಸವನ್ನು ತುಂಬುವಂಥ ಓರ್ವ ಆಟಗಾರ. ಯಾವುದೇ ಸಂದರ್ಭದಲ್ಲೂ ಎದುರಾಳಿಗೆ ಪಂದ್ಯವನ್ನು ಬಿಟ್ಟುಕೊಡದ ಅವರ ಛಲ, ತಂಡವನ್ನು ಕಟ್ಟಿಕೊಳ್ಳುವ ರೀತಿ ಖಂಡಿತವಾಗಿ ಅದ್ಭುತ. ಅಂತಹ ಮನ್ಸೂರ್ ಅವರ ಆಗಮನವಾಗಿದೆ. ಮನ್ಸೂರ್ ಹಾಗೂ ಶಿವಾನಂದ್ ಆ ಕೊನೆಯ ಓವರ್ ಅರ್ಥಾತ್ 6ನೇ ಓವರಿನ 6 ಚೆಂಡುಗಳಲ್ಲಿ ಎಷ್ಟು ಓಟಗಳನ್ನು ಕಲೆ ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. 28 ಬಂದಿದೆ, 30 ಚೆಂಡು ಮುಗಿದಿದೆ. ರಕ್ಷಿತ್ ಎಸ್ತಗಾರಿಕೆಯಲ್ಲಿ ರಕ್ಷಿತ್ ಕೊನೆಯ ಓವರಿಗಾಗಿ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ತೀರ್ಪುಗಾರರನ್ನು ಬಿಡುತ್ತಾ ಪ್ರಥಮ ಚೆಂಡು ಸುಲಭ ಚೆಂಡಾಗಿತ್ತು. ಶಿವಾನಂದ್ ಲೆಗ್ ಸೈಡ್ ಭಾಗದಲ್ಲಿ ದಂಡಿಸಿದ್ರು. ಒಂಟಿಯನ್ನ ಗಳಿಸಿ ಆಡುವ ತುದಿಯನ್ನ ಮನ್ಸೂರ್ ಅವರಿಗೆ ಒಪ್ಪಿಸ್ತಾ ಇದ್ದಾರೆ. ಮನ್ಸೂರ್ ಯಾವುದೇ ಸಂದರ್ಭದಲ್ಲೂ ದೊಡ್ಡ ಹೊಡೆತವನ್ನು ಲೀಲಾಜಾಲವಾಗಿ ಹೊಡೆಯಬಲ್ಲಂತ ಆಟಗಾರ ಆಡುವ ತುದಿಯಲ್ಲಿ. ರಕ್ಷಿತ್ ದ್ವಿತೀಯ ಚೆಂಡಿಗಾಗಿ ತೀರ್ಪುಗಾರರನ್ನು ಬಿಡುತ್ತಾ ದೊಡ್ಡ ಹೊಡೆತವನ್ನು ಬಾರಿಸುವ ಪ್ರಯತ್ನದಲ್ಲಿ ಅದ್ಭುತವಾದ ಹೊಡೆತ ಲೆಗ್ ಸೈಡ್ ಭಾಗದಲ್ಲಿ ಚೆಂಡು ಸೀಮಾರೇಖೆಯ ಬಳಿಯಲ್ಲಿ ಅದ್ಭುತವಾಗಿ ಓಡಿದ್ರು. ಇಲ್ಲಿ ಮತ್ತೆ ಅತ್ಯುತ್ತಮವಾದ ಕ್ಷೇತ್ರ ಪಾಲನೆಗೆ ಇಲ್ಲಿ 2 ಓಟಗಳಿಗೆ ತೃಪ್ತಿ ಹೊಂದಬೇಕಾಗ್ತದೆ. ಚೆಂಡು ವೇಗವಾಗಿ ಸೀಮಾರೇಖೆಯ ಬಳಿಗೆ ಸಾಗಿತ್ತು. ಚೆಂಡನ್ನ ಬೆಂಬತ್ತುವಲ್ಲಿ ಕ್ಷೇತ್ರ ಪಾಲಕ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಕೇವಲ 2 ಓಟವಷ್ಟೇ ನೀಡಿದ್ರು. ಇಲ್ಲಿ ಈ 2 ಓಟದೊಂದಿಗೆ 31 ಬಂದಿದೆ. ಮತ್ತೆ ಇಲ್ಲಿ ನಗದಿನ ಪುರಸ್ಕಾರವಿದೆ. ಮನ್ಸೂರ್ ಅವರ ಸಿಕ್ಸರ್ಗೆ ಮತ್ತೆ 500 ರೂಪಾಯಿ ಘೋಷಣೆ ಆಗಿದೆ. ಎಲ್ಲಿ ಮತ್ತೆ ನೆಲಕಚ್ಚಿದ ಚೆಂಡು, ಅದ್ಭುತವಾದಂತಹ ಎಸೆತಗಾರಿಕೆ. ನೆಲಕಚ್ಚಿದ ಚೆಂಡಿಗೆ ನೇರ ಗುಟ್ಟಕ್ಕೆ ಚೆಂಡು ಬೀಳುವ ಮೂಲಕ ಮನ್ಸೂರ್ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು. ವಿಕೆಟ್ ಅನ್ನು ಕಳೆದುಕೊಂಡ್ರು. 3 ಚೆಂಡು ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ 31. ನಿಹಾಲ್ ನವದಂಡುಗಾರ ನಿಹಾಲ್ ಆಗಮನವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 31 ನವದಂಡುಗಾರನ ಆಗಮನವಾಗಿದೆ. ನಿಹಾಲ್ ನಾಣಿ ಚಿಮ್ಮಿಕೆಗಾಗಿ ಬನ್ನಿ. ಕಾರುಣ್ಯ ಸೇತು ತಮ್ಮ ಆಟಗಾರರ ಹಸ್ತಾಕ್ಷರ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಮುಗಿತಾ ಇದೆ. ಟೀಮ್ ಕಾರುಣ್ಯ ಸೇತು ಗಮನಿಸಿ, ಇನ್ನೇನು 3 ಚೆಂಡುಗಳು ಬಾಕಿ ಇವೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ತಮ್ಮ ಆಟಗಾರರ ಹಸ್ತಾಕ್ಷರ ಬಾಕಿ ಇದೆ. ಬಹಳಷ್ಟು ಅದ್ಭುತವಾದ ಚೆಂಡು. ರಕ್ಷಿತ ಎಸೆಗಾರಿಕೆ ಭಾಗದಲ್ಲಿ ನಿಹಾಲ್ ಸಾಕಷ್ಟು ಸಮಯದ ಕ್ರಿಕೆಟ್ನ ವಿರಾಮದ ನಂತರ ದಂಡನ್ನೆತ್ತಿಕೊಂಡು ಕಾಕಾ ಬಾಯ್ಸ್ ತಂಡವನ್ನು ಪ್ರತಿನಿಧಿಸಿಕೊಂಡು 9ನೇ ಕ್ರಮಾಂಕದಲ್ಲಿ ನಿಹಾಲ್ ಆಡುವ ತುದಿಯಲ್ಲಿ. ಅಗಲ ಚೆಂಡು ಮತ್ತೆ ಓಡ್ತಾ ಇದ್ದಾರೆ. ಇಲ್ಲಿ ರನ್ಔಟ್ ಪ್ರಯತ್ನವನ್ನು ಮಾಡಿ ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗ್ತಿದೆ. ತೃತೀಯ ತೀರ್ಪುಗಾರರ ಮೊರೆ ಹೋಗಿದ್ದಾರೆ. ಅಗಲ ಚೆಂಡಾಗಿತ್ತು. ಒಂಟಿ ಓಟವನ್ನು ಕಸಿಯುವ ಪ್ರಯತ್ನವನ್ನು ನಿಹಾಲ್ ಹಾಗೂ ಶಿವಾನಂದ್ ಜೋಡಿ ಮಾಡಿದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಈ
ಈ ಓಟದ ತೃತೀಯ ತೀರ್ಪುಗಾರರ ತೀರ್ಮಾನ ಇನ್ನಷ್ಟೇ ಬರಬೇಕಾಗಿದೆ. ನೆಹಾಲ್ ಅಪಾಯದ ತುದಿಯಲ್ಲಿದ್ದಾರೆ. ಶಿವಾನಂದ್ ಆಡುವ ತುದಿಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಅದು 4 ಚೆಂಡನ್ನು ಸಂಪೂರ್ಣಗೊಳಿಸಿದ್ದು ರಕ್ಷಿತ್ ಎಸೆತಗಾರಿಕೆ. 2 ಚೆಂಡಿನ ಆಟ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 31 ಬಂದಿದೆ. ಇನ್ನೇನು ಆ ಚೆಂಡಿನ ನಿರ್ಧಾರ ಆಗಬೇಕಾಗಿದೆ. ನಿಹಾಲ್ ಹಾಗೂ ಶಿವಾನಂದ್ ಅಗಲ ಚೆಂಡು ಬೀಳುತ್ತಿದ್ದಂತೆ ಇತರೆ ಓಟವನ್ನು ಕಸಿಯುವ ಪ್ರಯತ್ನವನ್ನು ಮಾಡಿದರು. ನಿಹಾಲ್ ವಿಕೆಟ್ ಅನ್ನು ಕಳೆದುಕೊಂಡ್ರು. ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿತ್ತು. ಅಪಾಯದ ತುದಿಯಲ್ಲಿದ್ದೀರಿ. ರಕ್ಷಿತ್ ಎಸೆತಗಾರಿಕೆಯಲ್ಲಿ 4 ಚೆಂಡನ್ನು ಸಂಪೂರ್ಣಗೊಳಿಸಿ ಅಂಕಿಅಂಶ ಪಟ್ಟಿಯಲ್ಲಿ 32. 4 ಚೆಂಡು ಸಂಪೂರ್ಣವಾಗಿದೆ. 5ನೇ ಚೆಂಡಿಗಾಗಿ ಪ್ರಥಮ ಇನ್ನಿಂಗ್ಸ್ನ ಕೊನೆಯ 2 ಚೆಂಡುಗಳು. ಅಂಕಿಅಂಶ ಪಟ್ಟಿಯಲ್ಲಿ 32. ಆಡುವ ತುದಿಯಲ್ಲಿ ಶಿವಾನಂದ್, ಅವರ ಜೊತೆಗೂಡಿ ಸಫ್ವಾನ್. ದೊಡ್ಡ ಹೊಡೆತವನ್ನ ಬಾರಿಸುವ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಸೀಮಾ ರೇಖೆಯ ಬಳಿಯಲೇ ಅದನ್ನು ಸಂಪೂರ್ಣವಾಗಿ ಸೀಮಾ ರೇಖೆಯ ಹೊರಗಟ್ಟುವಲ್ಲಿ ಶಿವಾನಂದ್ ವಿಫಲ. ದೊಡ್ಡ ಹೊಡೆತವನ್ನು ಬಾರಿಸುವ ಪ್ರಯತ್ನದಲ್ಲಿ ಶಿವಾನಂದ್ ನೇರವಾಗಿ ಕ್ಯಾಚ್ ಔಟ್ ಮುಖಾಂತರ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ಕೊನೆಯ ಚೆಂಡಿಗಾಗಿ ಆಡುವ ತುದಿಗೆ ಸುಲೈಮಾನ್ 11ನೇ ಕ್ರಮಾಂಕದಲ್ಲಿ. ಆ ಕೊನೆಯ ವಿಕೆಟ್, ಕೊನೆಯ ಚೆಂಡು, ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 32. 35 ಚೆಂಡು ಮುಗಿದಿದೆ. ಎಸೆಗಾರಿಕೆಯಲ್ಲಿ ಮತ್ತೆ ರಕ್ಷಿತ್ ಅತ್ಯುತ್ತಮ ಎಸೆತಗಾರಿಕೆ. ಮತ್ತೆ ಸ್ಟಂಪ್ ಔಟ್, ಆಲ್ಔಟ್, ಸರ್ವಪತನವಾಗ್ತಾ ಇದೆ. 32 ಬಂದಿದೆ. 6 ಓವರ್ 36 ಚೆಂಡು, 32 ಬಂದಿದೆ. 33ರ ವಿಜಯದ ಗುರಿ 36 ಚೆಂಡಿನ ಮುಂದೆ. ಅದ್ಭುತವಾದಂತಹ ಕ್ರಿಕೆಟ್ ಟೂರ್ನಿ 7ನೇ ಪಂದ್ಯ ದ್ವಿತೀಯ ದಿನದಲ್ಲಿ ಸಾಗಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಥಮವಾಗಿ ಇನ್ನಿಂಗ್ಸ್ ಅನ್ನು ಮುಗಿಸಿದಂತಹ ಕಾಕಾ ಬಾಯ್ಸ್ 32 ಗಳಿಸಿದೆ. ಎಸೆತಗಳು 36, ಬೇಕಾಗಿದೆ 33. ಈ ಪಂದ್ಯವನ್ನು ಗೆಲ್ಲುವವರು ಯಾರು ಎನ್ನುವ ನಿಟ್ಟಿನಲ್ಲಿ ಮುಂದಿನ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆಗಾಗಿ ರಾಷ್ಟ್ರೀಯ ಭಾಷೆಯಲ್ಲಿ ಸೈಯದ್ ಗುರುಕಂಬಳ ಅವರನ್ನ ಈ ಭಾಗಕ್ಕೆ ವೀಕ್ಷಕ ವಿವರಣಾ ಕೊಠಡಿಗೆ ಆಹ್ವಾನಿಸಿಕೊಂಡು ಬರಿದ್ದೇವೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಸೈಯದ್ ಗುರುಕಂಬಳ ರಾಷ್ಟ್ರೀಯ ಭಾಷೆಯಲ್ಲಿ.
यस, थैंक यू नवीन मुनियाल, बहुत बहुत शुक्रिया आपका। एक बार फिर से आपके सामने हम हाजिर हैं। एसबीसी क्रिकेटर्स बंडी मटा फाउंडेशंस का ये पहली गेंद इस वक्त काका बॉयज़ की तरफ से। शुरुआत गेंद डॉट के रूप से जा रही है। गेंदबाजी के लिए शाकिर, हर इनिंग में पहला ओवर फेंकने वाले खिलाड़ी शाकिर। बैक टू बैक डॉटर डिलीवरी, 2 गेंदों में 2 डॉट। शुरुआत तो बहुत ही जबरदस्त हुई है शाकिर के। बहुत ही अच्छा शॉट है, लेकिन वहां पर फील्डर मौजूद, ये पहला विकेट गिर चुका है। जी हां, अल्ताफ वालपाड़ी के हाथों में कैच। थैंक यू डीजे, बहुत ही ज़बरदस्त गाना बनाया है इस केबीपीएल के इस सुनहरे मौके पर। 30 साल की 30 इयर्स ऑफ ग्रैंड सेलिब्रेशन एसबीसी क्रिकेटर्स। एक और अच्छी गेंद अंदर की तरफ आ रही थी, उसका सही इस्तेमाल किया, पहला रन आता हुआ। मार्केट रनगेट्स को पहली रन, पहला विकेट भी। एक और डेंजरस बैट्समैन 9 सेकंड पर विजीत अपना खाता खोला है। लाइन तो बहुत ही बढ़िया थी, कोई चांस नहीं रन बनाने का। और क्रिकेट एक ऐसा मोड़ पे आ सकता है। एक और अच्छी गेंद, कलाइयों का इस्तेमाल किया, पहला रन बड़े आराम से ले लिया। और ये पहला ओवर कंप्लीट हो चुका है। पहले ओवर में ये 1 विकेट के नुकसान पर 2 रन। टारगेट या अगले मैच के लिए है करुण्या सेतु वर्सेस फ्रेंड्स वालपाड़ी। दोनों टीमों के कप्तान से विनंती है वो कमेंट्री बॉक्स पर आए टॉस के लिए। ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜಾಗಿರಿ. ಟಾಸ್ಗಾಗಿ ಬರಬೇಕು. ಕರುಣ್ಯ ಸೇತು ತಂಡದ ನಾಯಕ ಹಾಗೂ ಫ್ರೆಂಡ್ಸ್ ವಾಲ್ಪಾಡಿ ತಂಡದ ನಾಯಕರು ಟಾಸ್ಗಾಗಿ ಬರಬೇಕು. सेकेंड इनिंग का पहला ओवर समाप्त हो चुका है। अपने को अपना बनाना मुश्किल है, दूसरों को अपना बनाना बहुत आसान है। तो इस वजह से कहते हैं क्रिकेट एक अनिश्चितताओं का खेल है। दोस्त का सबसे बड़ा नाम है क्रिकेट। आज इस क्रिकेट टूर्नामेंट का दूसरा दिन, दूर दूर तक लाइव और इंटरनेशनल M9 स्पोर्ट्स। क्या बात है। हकीम द डेंजर मैन इज डिपार्ट। क्या बात है। नए गेंदबाज अल्ताफ बसवानागुडी। देखिए दो डगआउट में आवाजें किस तरीके से आ रही है। जी हां, विकेट गिरने से काका बॉयज, रन बनाने से मार्केट। बिल्कुल। यस, वन द टॉस। वापस अगेन अनदर टॉस विन बाय आकाश। व्हाट अ बहुत जबरदस्त प्लेयर है ये, लगातार टॉस जीता है। वेल डन बॉयज। इतना टॉस आज कोई नहीं जीता, लेकिन इस वक्त वापस इसी टीम के कप्तान ने छोटा पटाखा बड़ा धमाका। वाह रे भाई वाह आकाश, बहुत ही जबरदस्त। टॉस विन बाय करुण्या सेतु। अनदर 3 बार उन्होंने टॉस। गेंद को पटकते हुए गेंद को लेकर तैयार अल्ताफ। एक बार फिर शॉट सीधे बल्ले से खेला है, बहुत ही अच्छा शॉट है। वहां पर कोई फील्डर नहीं है। पहला रन का विजय तोड़ते गेंद जा रही है बाउंड्री के नजदीक।
फिर एक बार, हाँ तीसरा रन, तीसरा रन। वाह क्या आवाज है, देखिए जी हाँ, एक बार राइट हैंड से, एक बार लेफ्ट हैंड से, सीधे हाथ बाएं हाथ, दो डगआउट बहुत नजदीक। वाह क्या बात है, बहुत ही जबरदस्त एंटरटेनमेंट, इसी का नाम है क्रिकेट। एक बार फिर से गेंद को लेकर तैयार, इस बार जोरदार अपील, जोरदार अपील। सतीश सालियन मूड़बिद्री, वो जहां भी हो माइक स्टैंड के पास आ जाए और इस डगआउट के पास आ जाए। सतीश सालियन मूड़बिद्री मैच को देखने के लिए आए। देखिए दर्शक, देखिए बड़े आराम से हाथ को बन के बैठे हुए हैं, जैसा कि एक क्लास के लड़के स्कूल में बैठते हैं हाथ बन के, और सब कुछ यहां पर नजर आता हुआ मैच। स्कोर कम है लेकिन आसान नहीं है, क्रिकेट है ये, लास्ट बॉल तक मैच कह नहीं सकते। इस खेला है, बहुत ही अच्छा शॉट है, वहां पर एक बार फिर से स्ट्राइक पे आएंगे विजेत। रन बनाया हेमंत, ओवर चल रहा है दूसरा, पहले ओवर में शाकिर, आउट होने वाले खिलाड़ी हकीम, और उसके बाद में भुवनेश। टू बिग ओपनर and depart. Over number 2 progress, and first ball out, second 3, third 1, fourth 1, last 2 more to go. Oh ये लीजिए चांस, इससे अच्छा क्या चाहिए। जी हाँ, हाँ जी हाँ, मार्केट रनगेट से, सही है, सही है, बहुत जबरदस्त, वाओ सुपर होता है। लास्ट बॉल, लास्ट बॉल, कोने ऐसे तो बाकी ಇದೆ। एक और अच्छा शॉट, पीछे फील्डर है, इस बार ओवर की समाप्ति हो चुकी है। सतीश सालियन मूड़बिद्री, आइए सर, स्वागत है आपका इस क्रिकेट टूर्नामेंट में। बंडीमठा प्रीमियर लीग यानी कि बंडीमठा फाउंडेशन कारकला बेदरब और कारकला के बीच प्रीमियर लीग मैच चला, तो बहुत बहुत शुक्रिया आपका भी। तो चलिए, ओवर नंबर 2 क्लोज and score moves up to 12 on the board for loss of 2 wickets. Hakim and Bhuvanesh out. Score 12. 12 गेंदों में 12 रन। बहुत ही बढ़िया है। जी हाँ, सबको मिलेगा चांस। काका भाई थोड़ा वेट कीजिए, आपको भी मिलेगा। जी हाँ, दोनों को भी मिल रहा है, एक तरफ से मार्केट, एक तरफ से काका बॉयज। जी हाँ, बहुत आवाज है, देखना होगा किसका पलड़ा भारी रहेगा, कौन जीतेगा और किसके पास वो ताकत है मैच को जिताकर फाइनल पे लेके जाने की। बहुत ही मैच अभी भी खेलना बाकी है, बल्कि आज नहीं, कल नहीं और परसों भी मैच है। कहीं मत जाइए दर्शक, 30 साल का ये मौका एसबीसी कारकला इस टूर्नामेंट में। बंडीमठा कारकला बेदरा प्रीमियर लीग, और आज भी वही काम कर रहा है सुलेमान गेंदबाजी पर। विजेत के लिए डीप स्क्वायर, लॉन्ग ऑफ, लॉन्ग ऑन थोड़ा दूर है, डीप फाइन पे एक खिलाड़ी मौजूद है, कवर्स पे एक खिलाड़ी मौजूद है, बैक का स्क्वायर लेग के पास एक खिलाड़ी मौजूद है। तो आप जानते हैं कि, और एक और रिवर्स चिप शॉट, हाँ ऐसा लग रहा है कि कोई बड़े शॉट खेलने की जरूरत नहीं है। ऑलरेडी स्कोर जो है, टारगेट ज्यादा दूर नहीं है, बॉल से 2 रन कम है। इसका मतलब है 35 बॉल्स 33 रन टारगेट।
लेकिन फाइट तो होगा मुझे लग रहा है, क्योंकि यहां पर 2 विकेट ऑलरेडी जा चुके हैं। डेंजर मैन इज आउट। हकीम, ओ अपील है, लीजिए, आवाज आ चुका है काका बॉयज का। बिल्कुल, सुलेमान इस वक्त गेंदबाजी में पहली गेंद सुलेमान का सिंगल, दूसरा गेंद सिंगल, चौथा गेंद विकेट लेग बिफोर। ತಂಡದ 14, 14 रन ऑलरेडी बन चुके हैं। ये तीसरा ओवर चल रहा है। पहले ओवर में स्कोर बना 2, दूसरी ओवर में जब स्कोर बना 10, पहले ओवर में विकेट, दूसरी ओवर में विकेट, और ये तीसरा ओवर चल रहा है और इसमें भी विकेट। गेंद को लेकर तैयार सुलेमान, एक बार फिर से नए बल्लेबाज के लिए सामना करने के लिए चेतन। बहुत ही नजदीक था, बैट को घुमाया। देखिए क्रिकेट आप सुबह इंतजार करते हैं, आज हमारा मैच है, फिर वापस 2-3 दिन के बाद फिर इंतजार करते हैं क्या हम फाइनल आ सकते हैं। ये ख्वाब जो है वो पूरा भी हो सकता है, कभी कभी ख्वाब अधूरा रहता है। एक बार फिर से अच्छा शॉट को वहां पर कवर ड्राइव किया, रन बन रहा है। स्कोर टोटल 17, और ये 17 जो है मैं आपको पहले भी कह चुका हूं, ये जो 17 रन जो है ना, ये बहुत खतरा है, संभल कर बल्लेबाजी करना होगा इस पे। ತಂಡದ ಮೊತ್ತ 17, सुलेमान 19 बॉल 16। ये आखिरी गेंद है। ओ जबरदस्त गेंद दी है, लेकिन कलाइयों का तो आवाज अच्छा आ रहा है, बैट से आवाज अच्छा आ रहा है। बिल्कुल, एंड ऑफ द ओवर नंबर 3, स्कोर मूव्स टू 18 on the board, 18। अभी भी 18 गेंदें बाकी है जीतने के लिए। अभी भी बचे हुए 18 गेंदें, 16 रन की जरूरत है। 18 बॉल 14 आवड़ो, देखेंगे क्या होगा ये खेल। मजेदार क्रिकेट। 15 माफ कीजिएगा, सॉरी, स्कोर बोर्ड में शायद 18 हुआ है तो 15 चाहिए। इट्स गुड, थैंक यू। बिल्कुल, किसी को है सबको मिलेगा, बहुत सारा जीत, बहुत सारा हार, और भी इसके मैच के बाद कहीं मत जाइए। करुण्या सेतु टॉस को जीता है, इससे पहले मैच को भी जीता है, तो देखना होगा। क्रिकेट अनिश्चितताओं का खेल है। सुलेमान अभी तक इस ओवर में 6 रन 1 विकेट, पहली ओवर में 2, दूसरी ओवर में 10, तीसरी ओवर में 6, पहले ओवर में विकेट, दूसरी ओवर में विकेट, तीसरी ओवर में विकेट, पहला विकेट आउट होने वाले भुवनेश, दूसरा हकीम, तीसरा हेमंत, सॉरी विजित आउट है। बिल्कुल, हेमंत की पारी इस वक्त चेतन के साथ। गेंद को लेकर तैयार, चौथी ओवर की पहली गेंद। आसमान साफ है, दिल की धड़कनें तेज तेज नजर आ रही है, क्योंकि दोनों डगआउट में पसीने छूट रहे हैं। ये अच्छी गेंद थी। हेमंत और चेतन, फील्डिंग प्लेसमेंट में चेंज, डीप मिड विकेट। फाइन थर्डमैन खाली है, फाइन थर्डमैन जो है वो खाली है, क्योंकि वहां पे अगर थोड़ा भी स्वीप करेंगे ना रन बन सकता, लेकिन उतना आसान नहीं है।
इम्पॉसिबल है। ओह शॉट 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 एंड सिक्स। व्हाट अ शॉट, व्हाट अ ब्रिलियंट बैटिंग, एब्सोल्युटली ब्रिलियंट, बहुत ही बढ़िया। बिल्कुल, छक्का लगाने के बाद रिक्वायर्ड रन रेट कम हो चुका है। एक और जबरदस्त सिंगल। हाँ, यही करना चाहिए। अब क्या करना चाहिए, छक्का लग चुका है। सिंगल डबल 1-2 अगर मैच को बड़े आराम से पकड़ सकते हैं, विकेट जाना चाहिए। ओ, भारी किनारा है क्या? नहीं 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 नहीं, वाइड है, वाइड है। लीजिए, पहले रन कम है तो गेंदबाज एक्स्ट्रा देंगे तो मैच बचेगा कहां पे? मैच बहुत ही कगार पे है और ऐसा लग रहा है कि 80% मार्केट के बीच। एक और अच्छा शॉट है, एक रन बड़े आराम से। शुरुआत में जब बैटिंग कर रही थी अल्ताफ ने, दूसरे खिलाड़ी ने, बहुत सारे खिलाड़ियों ने बड़े बड़े शॉट लगाए तो काका बॉयज का आवाज हर टाइम पे आ रहा था। तो इस वक्त तो शायद एक और गेंद डॉट। बिल्कुल, ओवर की समाप्ति हो चुकी है, लेकिन माफ कीजिएगा, एक गेंद यहां पर बता रहे शायद थोड़ा सा इंजूर्ड है, छोटी चोट लगी है। शायद ओनली 5 रन रिक्वायर्ड, 12 बॉल लेफ्ट, 5 रन चाहिए। और ये ओवर किसी भी कीमत पर काका बॉयज को मेडन विकेट लेना ही होगा, नहीं तो मैच हाथों से जा सकता है। बंडी मटा फाउंडेशन कारकला, इमरान खान और यहां पर साहिल एसबीसी कारकला के कांधे से कांधा मिलाकर इस क्रिकेट टूर्नामेंट को बनाया और क्रिकेट टूर्नामेंट बनाकर इन्होंने अपना कारकला के सभी दर्शकों को जोड़कर, मैदान पे छोड़कर, स्टैंड में बैठकर, सोकर, लेटकर, झाड़ों पे बैठ के, बिल्डिंगों में बैठ के मैच को देख रहे हैं। और इसका मजा तब जब ये मैच खत्म हो जाएगा, टूर्नामेंट खत्म हो जाएगा तो बहुत याद रहेगा। ओ, ये अच्छी गेंद, ये पकड़ना चाहिए था। ओ, डायरेक्ट चांस, डायरेक्ट हिट चांस। ये गेंद को कीपर लेना चाहिए था। यहां से अगर डॉट नहीं होगा तो मैच चला जा सकता है। 22 के रूप से मोहन येयाडी अंपायरिंग पर, रोलैंड पिंटो मैंगलुरु स्क्वायर लेग अंपायर। एक और सिंगल, मुझे लगता है कि शायद डबल भी हो सकता है। हो चुका है डबल, डबल डबल। जी हाँ, शाम के टाइम में आप फास्ट फूड के लिए जाते हैं तो सिंगल नहीं डबल आमलेट चाहिए, लेकिन इस वक्त डबल रन भी चाहिए। चलिए, विकेट तो यहां पर 3 रन बन चुका है। जी हाँ, 2 रन चाहिए। ओ, ये लाइन बड़ा है, ये सही है, लेकिन मैच मुझे लगता है बहुत दूर जा चुका है। शाकिर ये कर सकते हैं। एक और अच्छा शॉट। मैच इज लेवल, मैच इज टाई, मैच बराबर। मैच के साथ साथ अगला मैच भी तैयारी में। मार्केट रनगेट्स काफी खुश है,
होना भी चाहिए। एक और जबरदस्त फिनिशर। ಪ್ಲೀಸ್ ಡಿಜೆ ಸ್ವಲ್ಪ ಸ್ಟಾಪ್ ಮಾಡಿ ಪ್ಲೀಸ್. ಮೈದಾನ ಹೊರಗೆ बंदी ಯಾಕೆಂದ್ರೆ ಇನ್ನೂ ಕೂಡ पंजाट ಇದೆ. प्लीज दोनों टीमों की तरफ से विनती है कि आप बाहर आ जाए प्लीज. आप कहे कि थोड़ा बाहर आ जाइए क्योंकि अभी भी मैच बाकी है. तो नौफल आगे का हाल सुनाने के लिए माइक स्टैंड पर कमेंट्री बॉक्स पर कन्नड़ा में नौफल बेदरा.